ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ SDR ಕನ್ನಡಿಗ. ನಾನಿವತ್ತು ಆಫೀಸಲ್ಲಿದ್ದೀನಿ. ಆಫೀಸಲ್ಲಿ ಮಾರ್ನಿಂಗ್ 6 ಗಂಟೆಗೆ ಬಂದಿದ್ದೀನಿ. 6 ಗಂಟೆಯಿಂದ ಬೇಜಾರಾಗ್ತಿದೆ, ಏನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಸುಮ್ಮನೆ ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವತ್ತು ನಿಮಗೆ ನಮ್ಮ ಆಫೀಸ್ ತೋರಿಸ್ತೀನಿ ನೋಡಿ. ಒಬ್ಬನೇ ಕುಂತು ಬೇಜಾರಾಗ್ತಿದೆ. ಯಾವಾಗ ಬಂದು ಗೊತ್ತು, ನಾನು 6 ಗಂಟೆಗೆ ಬಂದಿದ್ದೀನಿ. ಸಖತ್ತಾಗಿದೆ ಅಲ್ವಾ? ಸಖತ್ತಾಗಿದೆ. ಬಟ್ ವರ್ಕು ಅಷ್ಟೇ ಡೇಂಜರ್ ಆಗಿದೆ, ಗೊತ್ತಾ? ಸಾಕಾಗ್ಬಿಟ್ಟಿದೆ. ಏನ್ ಮಾಡ್ಬೇಕು ಒಂದು ತಿಳಿತಾ ಇಲ್ಲ. ಮುಂಜಾನಿಂದ ಇನ್ನೂ ಟಿಫನ್ ಮಾಡಿಲ್ಲ ನಾನು. ಟೈಮ್ ನೋಡಿದ್ರ 9:26. ಹೋಗ್ಬೇಕು ಕೆಳಗಡೆ ಟಿಫನ್ ಇದೆಲ್ಲ ನೋಡ್ಬೇಕು. ಇವತ್ತು ಸಾಟರ್ಡೆ, ಅವರು ಇರೋದಿಲ್ಲ ಅಂದ್ರೆ ಮತ್ತೆ ಹೊರಗಡೆ ಹೋಗ್ಬೇಕಾಗುತ್ತೆ, ಏರ್ಪೋರ್ಟ್ ಹತ್ರ. ನಮ್ಮ ಆಫೀಸ್ ಇರೋದು ದೇವನಹಳ್ಳಿ ಹತ್ರ, ನಾನು ಇರೋದು ರಾಜಾಜಿನಗರ. ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಸಾಕಾಗಿದೆ. ಬರೀ ನಾಷ್ಟ ಮಾಡ್ಕೊಂಡ್ ಬರೋಣ ಫಸ್ಟ್. ಟಿಫನ್ ಮಾಡೋಕ್ ಬಂದೆ, ಬಟ್ ನನ್ನ ಹಸಿವೆ ಖರಾಬ್ ಐತಿ, ಎಲ್ಲ ಮುಚ್ಚ. ಈಗ ಏನ್ ಮಾಡ್ಬೇಕಂದ್ರ ಹೊರಗಣ ಅಂತಿದ್ದಾನೆ, ಕಾಲ್ ಮಾಡ್ಬೇಕು. ಒಂದು ಕಾಲ್ ಪಿಕ್ ಮಾಡಿದ್ರೆ ಹೊರಗಡೆ ಹೋಗ್ಬೇಕು, ನಾಷ್ಟ ಮಾಡ್ಬೇಕು. ವೇಟ್ ಮಾಡ್ತಾ ಇದ್ದೀನಿ. ಕಾಲು ಎತ್ತಾ ಇಲ್ಲ. Emotional damage. ಏನಾಗುತ್ತೆ ನೋಡಿ. ಟೈಮ್ ಖರಾಬ್ ಇದೆ ಅಂದ್ರೆ ಅವನು ಹೋಗಿದಾನಂತೆ. ನನಗೆ ಕಾಲ್ ಮಾಡಿದಾನೆ, ಕಾಲ್ ಹತ್ತಿಲ್ಲ. ಅವನು ಹೋಗಿದ್ದಾನೆ. ಈಗ ಉಪವಾಸನೆ. ಈಗ 1 ಗಂಟೆಗೆ ಊಟ ಮಾಡ್ತೀನಿ ಅಂತ. ಇಲ್ಲಿ ನೋಡಿ, ಅವನು ಸತ್ತೋಗಿದೆ ಪಾಪ. ಸತ್ತು ಫುಲ್ ಒಳಗಡೆ ಅಂತ ಪಾರ್ಟ್ಸ್ ಎಲ್ಲ ಕಾಣ್ತಾ ಇದ್ದಾವೆ. ಅದ್ರ ಮೇಲಿನ ಕಾರ್ ಹೋಗಿರ್ಬೋದು, ನೀಟಲ್ಲಿ ಕಾಣಿಸೋದಿಲ್ಲ. ಅವರು ಏನ್ ಮಾಡಕ್ಕಾಗೋದಿಲ್ಲ ಪಾಪ. ಇದೆ ನೋಡಿ, ನಾವು ವರ್ಕ್ ಮಾಡ್ತಿರೋ ಕಂಪ್ನಿ. ಇದು ಬ್ಯಾಕ್ ಗೇಟು, ಆ ಕಡೆ ಫ್ರಂಟ್ ಗೇಟ್ ಇದೆ. ಫ್ರಂಟ್ ಕ್ಯಾಬಿನ್ ಇರೋದು ಆ ಕಡೆ. ಇಲ್ಲಿಂದ ಹೋಗ್ಬೇಕು ಸೀದಾ ಒಳಗಡೆ ಹೋಗಿ ಸುಮ್ ವರ್ಕ್ ಮಾಡ್ಕೊಂತಿರ್ಬೇಕು. ಆಮೇಲೆ ಬಂದು ಊಟ 1 ಗಂಟೆಗೆ ಅಷ್ಟೇ, ಅದು ಬಿಟ್ರೆ ಏನಿಲ್ಲ. ನೋಡ್ರಿ, ಹೋಗೋಣ. ನಮ್ಮ ಆಫೀಸ್ ಇರೋದು 3rd ಫ್ಲೋರ್ಗೆ. ಹೋಗೋಣ ಬನ್ನಿ. ಯಾವುದು ಓಪನ್ ಆಗ್ತಿಲ್ಲ. ಇದು ಓಪನ್ ಆಯ್ತು. ಹತ್ಕೊಂಡು ಸಿಲ್ರಂತ ಮೇಲೆ ಹೋಗ್ತಾ ಇರೋದೆ. by 3rd floor. ಸಖತ್ತಾಗಿ ಕಾಣ್ತಿದ್ದೀನಲ್ವಾ? ಸಖತ್ತಾಗೇ ಇದ್ದೀನಿ ಬಿಡಿ. A few moments later. ಸಾಕಾಯ್ತು, ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಊಟಕ್ಕೆ ಹೋಗ್ತೀವಿ. ಸಾಕಾಗಿದೆ ಕಣ್ರಿ. ಟೈಮ್ ನೋಡಿ 3:10. ಮಾರ್ನಿಂಗ್ ಬಂದಿದ್ದು 6 ಗಂಟೆಗೆ. ಇನ್ನೂ ಏನಿಲ್ಲ ಹೊಟ್ಟೆಲಿ. ಒಂದು ಕಪ್ ಬೂಸ್ಟ್ ಬಿಟ್ಟು ನೋಡ ಹೋಗ್ತಾ ಇದ್ದೀನಿ. ಊಟ ಸಿಕ್ಕರೆ ಸರಿಯಾಗ, ಇಲ್ಲಾಂದ್ರೆ ಮತ್ತೆ 6 ತನ ಉಪವಾಸ. ಇಲ್ಲಿಂದ ಅಷ್ಟು ದೂರ ಹೋಗ್ಬೇಕು ನಡ್ಕೊಂಡು. ಏನ್ ಮಾಡಕ್ ಬರ್ಲ, ಹೋಗಮ್. ಇಲ್ಲಿ ಬಂದೆ ಊಟ ಸಿಗುತ್ತಂತ, ಇಲ್ಲೂ ಸಿಕ್ಕಿಲ್ಲ ಊಟ. ಇದೇ ನನ್ನ ಊಟ ಈಗ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹಸಿವು ಹೊರಗಿಡ್ಬೇಕು, ಇಷ್ಟು ಹೊರಗಿಲ್ಲ ನೋಡಿ. ಊಟನೇ ಇಲ್ಲ ಇವತ್ತು.
ಬರೀ ಸಟರ್ಡೆ ಒನ್ ಟೈಮ್ ಬಂದಿದ್ದಾರೆ ಅಷ್ಟೇ ಬ್ಯಾಟಿನಲ್ಲಿ ಎಷ್ಟು ಪತ್ತಾಗ ಬರ್ತಿದೆ ಛತ್ರಿ ಕಿಂತ ಇದೆ ಏನ್ ಮಾಡಪ್ಪ 6 ಗಂಟೆವರೆಗೂ ಉಪವಾಸ ಮನೆಗೆ ಹೋಗಿ ಊಟ ಮಾಡಿ ಎಲ್ಲದಕ್ಕೂ ಟೈಮ್ ತಾಕ್ಕೊಡ್ದೆ ನಮ್ ಟೈಮ್ ಖರಾಬ್ ಇದೆ ಮೇಡಮ್ ಬರ್ತಿದಾರ ಗಂಟೆ ಉಪವಾಸ ಇವತ್ತು ಶನಿವಾರ ತಲೆ ತಳ್ಕೊಂಡಿದ್ದೀನಿ ಕೂದಲು ಕರೆಕ್ಟ್ ಹಾಗೆ ಕುಂದಿರ್ತಾರೆ ಗಾಳಿ ಬಂದರೆ ಆ ಕಡೆ ಹೋಗುತ್ತೆ ಈ ಕಡೆ ಹೋಗುತ್ತೆ ಸಾಕಾಗಿದೆ ಇಲ್ಲಾಂದರೆ ನನ್ನ ನೇರು ನನಗೆ ಸರಿಯಾಗಿ ಅನ್ಸೋದಿಲ್ಲ ಬೇರೆಯವ್ರಿಗೆ ನನ್ನ ನೇರು ಸರಿಯಾಗಿ ಅನಿಸ್ತದೆ ಅದು ಹೆಂಗೋ ಏನು ಗೊತ್ತಿಲ್ಲ ಲಾಗೌಟ್ ಮಾಡಿದೆ ಅಂತೂ ಲಾಗೌಟ್ ಆಯಿತು ನಾಳೆ ಸಂಡೇ ನಾಳೆ ಎಲ್ಲಿಗಾದ್ರೂ ಹೋಗುತ್ತೆ ಅಂತೀನಿ ಈಗ ಫಸ್ಟ್ ಮನೆಗೆ ಹೋಗ್ತೀನಿ ಕ್ಯಾಬಲ್ಲಿ ಹೋಗ್ತೀನಿ ಮನೇಲಿ ಸಿಗ್ತೀನಿ ನಿಮಗೆ ಓಕೆ 1 hour later. ಮನೆಗೆ ಮತ್ತೆ ಫಸ್ಟ್ ಊಟ ಮಾಡಿದೆ ತಲೆ ಹಿಂಗೆ ಬ್ಯಾನ ಆಗತ್ತಿತ್ತು ಅಂದ್ರೆ ಮುಂಜಾನೆ ಊಟ ಇಲ್ಲ ತಲೆ ಅಂದ್ರೆ ಕೆಳಗೆ ಹೋಗ್ಬೇಡ ಅಷ್ಟು ಬ್ಯಾನ ಆಗತ್ತಿತ್ತು ಊಟ ಅದು ಮಾಡ್ಕೊಂಡಿನಿ ನೈಟ್ ಹೊಟ್ಟು ಹೋಗೋದು ಪ್ಲ್ಯಾನ್ ಅದ ಏನು ಮಾಡ್ತೀನಿ ಗೊತ್ತಿಲ್ಲ ತಲೆ ಅಂತೂ ಬ್ಯಾನ ಆಗುತ್ತೆ ಫಸ್ಟ್ ಮಗೋತೀನಿ ಈ ಬ್ಲಾಗ್ ಹೆಂಗೆ ಅನಿಸ್ತಂತ ಕಮೆಂಟಲ್ಲಿ ಹೇಳಿ ಆ್ಯಂಡ್ ಶೇರು ಸಬ್ಸ್ಕ್ರೈಬ್ ಮಾಡೋದು ಮರೆಯೋದು ಓಕೆ ಬಾಯ್ ಮತ್ತೆ ಬ್ಲಾಗ್ ಅನಿಸುತ್ತೆ